ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾವು ಯಾವಾಗಿಂದ ಈ ಮದ್ವೆ ಮುಹೂರ್ತ ಇಟ್ವೋ ಅವತ್ತಿಂದ ಒಂದು ಸರಿಗಾಗ್ತಿಲ್ಲ. ಈ ಮದ್ವೆಯಿಂದ ತಾನೆ ಇಷ್ಟೊಂದು ಗೊಂದಲ, ಇಷ್ಟೊಂದು ಗಲಾಟೆ. ಕೊನೆಗೆ ನನ್ನ ಮೊಮ್ಮಗಳು ಎಲ್ಲಿ ಹೋಗಿದ್ದಾಳೆ ಅಂತನೂ ಗೊತ್ತಿಲ್ಲ. ಅಮ್ಮ, ಹೀಗ್ಯಾಕವಲ್ಲ? ಯಾಕೆ ಅಂತೀಯಲ್ಲೋ, ಇವತ್ ನನ್ನ ಮೊಮ್ಮಗಳಿಗೆ ಈ ಪರಿಸ್ಥಿತಿ ಬಂದಿರೋದಿಕ್ಕೆ ಈ ಮದ್ವೆನೇ ಕಾರಣ. ಅಮ್ಮ, ಇರ್ಲಿ ಬಿಡಿ ಮಾವ. ಅಜ್ಜಿ ಈಗ ಮೇನ್ ಪಾಯಿಂಟ್ಗೆ ಬಂದ್ರು. ಲೋ, ಇದೆಲ್ಲ ನಮ್ಗೆ ಸೂಚನೆಗಳು ಕಣೋ. ಇನ್ನು ಎಷ್ಟು ಅನಾಹುತಗಳಾಗುತ್ತೋ ಏನೋ. ಇದೆಲ್ಲ ಬೇಡ ಕಣೋ. ಇನ್ನೊಂದಿನ ಮಾಡಿದ್ರೆ ಆಯ್ತು, ಇಲ್ಲ ಅಂದ್ರೆ ಬೇಡ. ಮಾಡಿಲ್ಲ ಅಂದ್ರೆ ಪ್ರಪಂಚದ ಮುಳುಗೋಗಲ್ವಲ್ಲ. ನಿಜ ಹೇಳಿದ್ರಿ ಅಜ್ಜಿ, ಯಾವ ಪ್ರಪಂಚನೂ ಮುಳುಗಲ್ಲ ಬಿಡಿ. ಇಷ್ಟಾದ್ಮೇಲೂ ನಾವಿಬ್ರು ಇಲ್ಲೇ ಇದ್ರೆ ಇನ್ನೂ ಏನು ಅನರ್ಥಗಳಾಗುತ್ತೋ ಏನೋ. ವೈದೇಹಿ, ನಾವು ಹೋಗೋಣ ಬಾ. ಅಳಿಯಂದ್ರೆ? ಹೌದು ಮಾವ, ಶಾಸ್ತ್ರಗಳಲ್ಲಿ ಏನಿದೆ ಬಿಡಿ. ಆದ್ರೆ ಮಾಡೋದು, ಇಲ್ಲಾಂದ್ರೆ ಇಲ್ಲ. ಆದ್ರೆ ಅನಾಹುತಗಳಾದ್ರೆ ತಡ್ಕೊಳಕ್ಕಾಗಲ್ಲ ಅಲ್ವಾ? ಪಾಪ ಅಜ್ಜಿ ಎಷ್ಟೊಂದು ಗಾಬರಿ ಮಾಡ್ಕೊಂಡಿದ್ದಾರೆ ನೋಡಿ. ಅರ್ಥ ಮಾಡ್ಕೊಳ್ಳಿ. ನೀನ್ ಬಾ, ಹೇಳ್ತೀನಿ. ನಿನ್ ಬಾ ವೈದೇಹಿ. ಅಯ್ಯೋ ಬಾವಾ, ಸದ್ಯ ನಾನು ಅನ್ಕೊಂಡಂಗೆ ಆಯ್ತು. ಆಗ್ದೆ ಮತ್ತೆ ನನ್ ಮೊಮ್ಮಗಳಿಗಾಗ್ಬೇಕಾಗಿರೋ ಶಾಸ್ತ್ರನ ನೀನ್ ಮಾಡಿಸ್ಕೊಳಕ್ಕೆ ನಾನ್ ಬಿಟ್ಬಿಡ್ತೀನಾ? ಅನಿಷ್ಟದವಳೆ. ಆದ್ರೆ ಅಜ್ಜಿ, ಒಂದ್ ತೆಂಗಿನಕಾಯಿ ಕೊಳ್ತೋಯ್ತಲ್ವಾ, ಅದನ್ನ ಪಕ್ಕದಲ್ಲಿಟ್ಟು ಇನ್ನೊಂದು ತೆಂಗಿನಕಾಯಿನ ಒಡಿಬಹುದಲ್ವಾ? ಅದು ಹೇಗಾಗತ್ತಪ್ಪ? ಏನೇ ಆದ್ರೂ ಮೊದಲನೇ ಸಲ ಹೊಡೆದಿದ್ದೆ ಲೆಕ್ಕ. ಹಾಗಾದ್ರೆ ಮೊದಲು ಶ್ರೇಯಾ ಜೊತೆ ನನ್ನ ಮದುವೆ ಮಾಡಿ ಅವಳು ಮನೆಯಿಂದ ಹೋದ್ಲೋ ಇಲ್ವೋ, ತಕ್ಷಣನೇ ನಮ್ಮ ಮಾವ ವೈದೇಹಿ ಜೊತೆ ನನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದು ತಪ್ಪಲ್ವಾ ಹೇಳಿ? ತಪ್ಪೇ ಕಣ. ಆದ್ರೆ ನನ್ನ ಮದುವೆ ನಡೆದಿದ್ದು ಶ್ರೇಯಾ ಜೊತೆ ಅಲ್ಲ ಅಲ್ವಾ? ಇವಾಗ ನಾನು ಏನು ಹೇಳ್ತೀನಿ ಅಂದರೆ ಅಜ್ಜಿ, ಅವತ್ತು ನಾನು ವೈದೇಹಿಗೆ ತಾಳಿ ಕಟ್ಟಿದ್ದಕ್ಕೆ ವೈದೇಹಿ ಬದಲು ನೀವು ಶ್ರೇಯಾನ ನಮ್ಮ ಮನೆಗೆ ಕಳಿಸ್ಕೊಟ್ರಿ. ಶ್ರೇಯಾ ಇಲ್ಲ ಅಂತ ವೈದೇಹಿ ನನ್ನ ಜೀವನಕ್ಕೆ ಎಂಟ್ರಿ ಕೊಟ್ಲು. ಜೀವನದಲ್ಲೇ ಒಬ್ರು ಬರಬೇಕಿದ್ದ ಜಾಗಕ್ಕೆ ಇನ್ಯಾರೋ ಬಂದಾಗ ಈ ಶಾಸ್ತ್ರದಲ್ಲೂ ಒಂದು ತೆಂಗಿನಕಾಯಿ ಬದಲು ಇನ್ನೊಂದು ತೆಂಗಿನಕಾಯಿ ಹೊಡೆದ್ರೆ ತಪ್ಪೇನಿದೆ? ಅಲ್ಲ, ಆಗ್ಲೇ ನನ್ನ ಪರವಾಗಿ ಮಾತಾಡ್ಬಿಟ್ಟು ಇವಾಗ ಯಾಕೆ ಹೀಗೆ ಮಾತಾಡ್ತಿದ್ದಾನೆ? ತಲೆ ಹರಟೆ. ನೀವು ಹೇಳಿದ ನಿಜಾನೇ ಅಳಿಯಂದ್ರೆ. ನಿಮ್ಮ ಮಾತಿನ ಪ್ರಕಾರ
ಕೆಟ್ಟೋಗಿರೋ ಕೊಬ್ಬರಿ ಈ ಮನೆಯಿಂದ ಓಡೋಗಿರೋ ಶ್ರೇಯಾ ಇದ್ದಾಗೆ. ಅದಕ್ಕೆ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅಮ್ಮ, ಬೇರೆ ತೆಂಗಿನಕಾಯಿ ಹೊಡಿಯಮ್ಮ. ಯಾಕೆ ನೀವೇನೇನೋ ಮಾತಾಡ್ತಿದ್ದೀರಾ? ಅಲ್ಲಿ ನೋಡಿ, ಅಪ್ಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ನೀನ್ ಮಾತಾಡ್ಬೇಕಾದಾಗ ನೀನ್ ಮಾತಾಡಿದ್ದಿದ್ರೆ ಇವಾಗ ನಾನು ಯಾಕೆ ಮಾತಾಡ್ಬೇಕು? ಆದರೂ ನಾನೇನಾದರೂ ಬೇಕು ಅಂತ ಮಾತಾಡ್ತಾ ಇದ್ದೀನಿ. ನೀನು ನಿನ್ನ ಕುಟುಂಬದವ್ರು ಸೇರ್ಕೊಂಡು ಮಾಡಿರೋ ಮೋಡಿಗೆ ನನಗೆ ಗೊತ್ತಾಗ್ದೇನೆ ಏನೇನೋ ಮಾತಾಡ್ತಾ ಇದ್ದೀನಿ. ನನ್ನ ತಪ್ಪೇನಿದೆ ಹೇಳು? ದೇವ್ರೆ, ಇವ್ರ ಈ ವಿಷಯನ ಯಾವಾಗ ಮರಿತಾರೋ ಏನೋ. ರಂಗ, ರಂಗ. ರಂಗ, ಹೊರಗೆ ಹೋಗಿದಾನ್ ರಂಗ. ಏನ್ ಬೇಕು? ಮಾಡೋಂಥವ್ರಿಗಾದ್ರೆ ಹೇಳ್ಬಹುದು, ಮಾಡದೇ ಇರೋರ್ಗೆ ಹೇಳಿದ್ರೆ ವ್ಯರ್ಥ. ಅಪ್ಪ, ಏನ್ ಹೇಳಿದ್ರು ಮಾಡಲ್ಲ ಅನ್ನೋ ಸ್ಟ್ಯಾಂಪ್ ಹಾಕ್ಬಿಟ್ಟಿದ್ದೀರಾ. ಒಂದು ರೀತಿಯಲ್ಲಿ ಅದು ಒಳ್ಳೇದೆ. ಯಾರಿಗೂ ಏನೂ ಮಾಡ್ಬೇಕಾಗಿರಲ್ಲ. ಸದ್ಯಕ್ಕೆ ರಂಗ ಮನೇಲಿ ಇಲ್ದಿರೋದ್ರಿಂದ ಏನ್ ಬೇಕೋ ಕೇಳಿ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ನನಗ್ ಮಾಡ್ಬೇಕು ಅನ್ಸಿದ್ರೆ ಮಾಡ್ಬೋದಲ್ವಾ? ಚೆನ್ನಾಗಿ ಬಿಸಿ ಬಿಸಿಯಾಗಿರೋ ಕಾಫಿ ಬೇಕು. ಬಿಸಿ ಬಿಸಿಯಾಗಂತೂ ಖಂಡಿತ ಕೊಡ್ತೀನಿ. ಆದ್ರೆ ಚೆನ್ನಾಗಿರುತ್ತೋ ಇಲ್ವೋ ಕುಡಿದ್ಮೇಲೆ ನೀವೇ ಹೇಳ್ಬೇಕು. ಎಲ್ರ ಕೈ ರುಚಿ ಎಲ್ರಿಗೂ ಇಷ್ಟ ಆಗಲ್ಲ ಅಲ್ವಾ? ಸುಮ್ಮನೆ ತಲೆ ತಿನ್ಬೇಡ. ಅರ್ಥ ಆಯ್ತು ಬಿಡಿ. ನಿಮ್ಮತ್ತೆ ಮನೆಯಲ್ಲಿ ನಮ್ಮನ್ನೆಲ್ಲ ಇಲ್ಲಿ ಹೇಗೆ ನೋಡ್ಕೋತಿದ್ಯೋ ಅವರೆಲ್ಲರನ್ನೂ ಕೂಡ ಹಾಗೇ ನೀನು ನೋಡ್ಕೋಬೇಕು. ನಿನ್ನ ಗಂಡನ ಮನಸ್ಸಿಗೆ ನೀನು ಯಾವತ್ತೂ ನೋವು ಮಾಡಬೇಡ. ಮಕ್ಕಳು ಮರಿಗಳು ಅಷ್ಟೈಶ್ವರ್ಯದ ಜೊತೆ ನೀನು ಸಂತೋಷವಾಗಿರ್ಬೇಕು. ಸುನಂದ,
ಬನ್ನಿಮ್ಮ. ಬನ್ನಿಮ್ಮ, ಆಶೀರ್ವಾದ ಮಾಡಿ. ಅಮ್ಮ ವೈದೇಹಿ, ಮುತ್ತೈದೆಯರ ಆಶೀರ್ವಾದ ತಗೋಮ್ಮ. ಅಮ್ಮ ಆಶೀರ್ವಾದ ಮಾಡಿಮ್ಮ. ಲಕ್ಕಿ, ಯಾಕಂದ ಏನಾಯ್ತು? ತುಂಬಾ ತಲೆ ನೋವ್ತಾ ಇದೆ ಅಜ್ಜಿ. ಅಯ್ಯೋ, ಹಾಗಾದ್ರೆ ಟ್ಯಾಬ್ಲೆಟ್ ತಗೊಂಡ್ಯಾ? ಇಲ್ಲ ಅಜ್ಜಿ, ಊರ್ಮಿಳಾಗಿ ಕಾಫಿ ಮಾಡು ಅಂತ ಹೇಳಿದೆ. ಕುಡಿದ್ರೆ ಸರಿ ಹೋಗುತ್ತೆ ಬಿಡು. ಇಲ್ಲಿ ನೋಡು, ಕಾಫಿ ತಗೊಂಡ್ ಬಂದ್ಲು, ಕೊಡಮ್ಮ. ಊರ್ಮಿಳಾ, ವಾವ್, ತುಂಬಾ ದಿನ ಬಿಟ್ಟು ಮಾಡಿದ್ರು ಕೂಡ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಊರ್ಮಿಳಾ, ತಲೆ ನೋಯ್ತಿದೆ, ಕಾಫಿ ತಗೊಂಡ್ ಬಂತ ಅವನು ಹೇಳಿದ್ರೆ ನೀನ್ ಕುಡಿತಾ ಇದೆಯಲ್ಲ? ನಾನೇ ಅವ್ರಿಗೆ ದೊಡ್ಡ ತಲೆನೋವು ಅಜ್ಜಿ. ನಾನ್ ಕೊಡೋ ಕಾಫಿಯಿಂದ ಅವ್ರಿಗೆ ತಲೆನೋವು ಕಡಿಮೆ ಆಗುತ್ತಾ? ನಿನ್ನಂತ ಹೆಂಡತಿ ಯಾರಿಗಾರು ಸಿಕ್ಬಿಟ್ರೆ ಯಾರಿಗಾದ್ರೂ ತಲೆನೋವೇ. ಅವನ ಪರಿಸ್ಥಿತಿ ಗೊತ್ತಿದ್ರು ಅವನ ಹತ್ರ ಇದ್ಕೊಂಡು ಏನ್ ಬೇಕು ಅಂತ ವಿಚಾರಿಸೋದನ್ನ ಬಿಟ್ಟು ಹೀಗೆಲ್ಲ ಆಡ್ತಾ ಇದೆಯಂತಂದ್ರೆ ನಿನಗೇನ್ ಅನ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಏನಜ್ಜಿ ನೀವು ತುಂಬಾ ಜಾಸ್ತಿ ಯೋಚನೆ ಮಾಡ್ತೀರಾ. ನಿಮ್ ಮೊಮ್ಮಗ ನನ್ನಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಏನು ಮಾಡಲ್ಲ. ಬೇಕಿದ್ರೆ ನೀವೇ ಕೇಳಿ. ಏನ್ ನೋಡ್ತಿದ್ದೀರಾ ಹೇಳಿ. ಆಗ್ಲೇ ರಂಗ ಇಲ್ಲ, ನಿಮ್ಗೇನ್ ಬೇಕು ಅಂತ ನಾನ್ ಕೇಳ್ದಾಗ ಏನ್ ಹೇಳಿದ್ರಿ? ಮಾಡೋರ್ಗಾದ್ರೆ ಏನ್ ಬೇಕಾದ್ರೂ ಹೇಳ್ಬೋದು, ಮಾಡದೇ ಇರೋರ್ಗೆ ಯಾಕೆ ಹೇಳೋದು ಅಂತ ನೀವ್ ನನಗ್ ಹೇಳಿದ್ರು ಇಲ್ವೋ? ಅವನು ಹೇಳೋ ಮಾತ್ನ ನೀನು ಕೇಳದೇ ಇರೋದಕ್ಕೆ ಹಾಗೆ ಮಾತಾಡಿರ್ತಾನೆ. ಅದಕ್ಕೆ ನೀನು ತಾಳಿ ಕಟ್ಟಿದ ಗಂಡನಿಗೆ ಹೀಗೆ ಅವಮಾನ ಮಾಡ್ತೀಯಾ? ಅಷ್ಟಕ್ಕೂ ನಿನ್ನ ಹೆಣ್ಣೆ ಅಜ್ಜಿ. ಹೆಣ್ಣಾಗಿದ್ದಕ್ಕೆ ನಿಮ್ ಮೊಮ್ಮಗನ್ ಜೊತೆ ಮದ್ವೆ ಮಾಡಿಸಿ ಈ ಮನೆಗೆ ಸೊಸೆ ಮಾಡ್ಕೊಂಡ್ರಿ. ಆದ್ರೆ ನಿಮ್ಮ ಮೊಮ್ಮಗನೇ ಪಾಪ ಈ ವೀಲ್ ಚೇರ್ಗೆ ಸೀಮಿತ ಆಗಿ ಗಂಡ್ಸಲ್ಲ ಅಂತ ಅನ್ನಿಸ್ಕೊಂಡ್ರು. ಊರ್ಮಿಳಾ, ಯಾಕೆ ನಿಲ್ಸಿದ್ರಿ? ಹೊಡೀರಿ. ಅವ್ರು ನನ್ನ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅನ್ನೋದು ನನಗೆ ಗೊತ್ತು. ನಾನು ಹಾಗೆ ಅನ್ನೋದು ಅವ್ರಿಗೆ ಗೊತ್ತು. ನಮ್ ಗಂಡ ಹೆಂಡತಿ ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಮಧ್ಯದಲ್ಲಿ ನೀವ್ಯಾಕೆ ಬರ್ತೀರಾ ಅಜ್ಜಿ? ಇದಕ್ಕೂ ನಿಮ್ಗೂ ಸಂಬಂಧನೇ ಇಲ್ಲ. ಊರ್ಮಿಳಾ, ಅಳಿ ಅಂದ್ರೆ ನನ್ನೊಂದು ಚಿಕ್ಕ ಆಸೆ, ನೀವಿಬ್ರು ಹಾರ ಬದಲಾಯಿಸ್ಕೋಬೇಕು. ಓ, ಆ ಶಾಸ್ತ್ರ ಬೇರೆ ಇದೆಯಾ? ಇಲ್ಲ ಅಳಿ ಅಂದ್ರೆ ಇದು ನನ್ನ ಸಂತೋಷಕ್ಕೋಸ್ಕರ. ವೈದೇಹಿ ನನ್ನ ಸ್ವಂತ ಮಗಳು ಅಲ್ಲದೆ ಹೋದ್ರು ಅದಕ್ಕಿಂತ ಹೆಚ್ಚಿನಾದವಳು. ನನ್ನ ಕಷ್ಟ, ಸುಖ, ದುಃಖ ಎಲ್ಲದರಲ್ಲೂ ಭಾಗಿಯಾಗಿದ್ದಾಳೆ. ಒಂದು ಮಾತು ಹೇಳಬೇಕು ಅಂದ್ರೆ ವೈದೇಹಿ ನನ್ನ ತಾಯಿ.
ಇದೇ ತರ ನನ್ನ ಸ್ವಂತ ಮಗಳಿಗೂ ಎಲ್ಲ ಶಾಸ್ತ್ರನೂ ಮಾಡೋಣ ಅಂದ್ಕೊಂಡಿದ್ದೆ. ಆದ್ರೆ ನೋಡೋ ಅದೃಷ್ಟನೂ ಕಿತ್ಕೊಂಡ್ಬಿಟ್ಲು. ನೀವು ಮದುವೆ ಆಗಿದ್ದು ವೈದೇಹಿನೇ, ಆದ್ರೆ ಆಗ ನನ್ನ ದೃಷ್ಟಿಲಿದ್ದಿದ್ದು ಶ್ರೇಯಾ ಅಲ್ವಾ? ಅದಕ್ಕೆ ಆ ನೆನಪು ಹಾಗೇ ಉಳಿದೋಯ್ತು. ಮಾರುತಿ, ಬೇಗ ಹಾರ ತಗೊಂಡ್ ಬಾ. ಹಾ, ಈಗ್ಲೇ ತರ್ತೀನಪ್ಪ. ತಗೊಳ್ಳಿ ಬಾಬಾ. ಅಕ್ಕ, ನನಗ್ ಬೇಕಿರೋದು ಈ ನೆನಪು ಅಳಿ ಅಂದ್ರೆ ನೀವಿಬ್ರು ಒಂದಾಗ್ತಿರೋ ಈ ಕ್ಷಣ ಯಾವಾಗ್ಲೂ ನೆನಪಲ್ಲಿ ಉಳ್ಕೋಬೇಕು. ಅದಕ್ಕೆ ನನಗೋಸ್ಕರ ಹಾರನ್ ಬದಲಾಯಿಸ್ಕೊಳ್ಳಿ. ಸಾಯಿ ಅನಿಷ್ಟದವಳೆ. ಬನ್ರಿ. ಬಂದೆ. ನೂರಾರು ಕಾಲ ಮಕ್ಕಳು ಮರಿಗಳ ಜೊತೆ ಚೆನ್ನಾಗಿರಿ. ಎದ್ದೇಳಮ್ಮ. ಎದ್ದೇಳಿ. ಶ್ರೀಯಾ, ಎಲ್ಲಿದ್ಯಾ ನೀನು? ಇವಳಿಗಾಗ್ತಿರೋ ವೈಭವನೆಲ್ಲ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ವೇ? ಅಯ್ಯೋ ದೇವ್ರೇ. ದೊಡ್ಡೋರ ಹತ್ರ ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಯಾವ ಕಲಿಯೋದು ಅದನ್ನೆಲ್ಲ? ನಮ್ಮತ್ತೆ ಮುಂದೆ ನಾನೇ ಯಾವತ್ತೂ ಗಟ್ಟಿಯಾಗಿ ಮಾತಾಡಿಲ್ಲ, ಅಂಥದ್ರಲ್ಲಿ ನೀನ್ ಮಾತಾಡ್ತೀಯ? ನಿಮ್ಮತ್ತೆ ನಿಮ್ ಗಂಡ ಮತ್ ನಿಮ್ ವಿಷಯದಲ್ಲಿ ಯಾವತ್ತೂ ತಲೆ ಹಾಕಿರಲ್ಲ ಅತ್ತೆ. ಹಾಗಾಗಿದ್ರೆ ನನಗಿಂತ ಜಾಸ್ತಿ ಸಿಟ್ಟು ಮಾಡ್ಕೋತಾ ಇದ್ರಿ. ಬಾಯ್ ಮುಚ್ಚು. ಇವರು ಈ ಮನೆಗೆ ದೊಡ್ಡೋರು. ಯಾರ ವಿಷಯದಲ್ಲಿ ಬೇಕಾದ್ರೂ ಮಾತಾಡೋ ಹಕ್ಕಿದೆ. ಒಳ್ಳೇದು ಕೆಟ್ಟದು ಹೇಳೋ ಅಧಿಕಾರ ಇದೆ. ನನ್ನ ವಿಷಯ ಬಿಟ್ಬಿಡು. ಈ ವಯಸ್ಸಿನಲ್ಲಿ ನನಗೆ ಅಧಿಕಾರ ಮರ್ಯಾದೆ ಯಾವುದು ಬೇಡ. ನೀವೆಲ್ಲರೂ ಸಂತೋಷವಾಗಿದ್ರೆ ಸಾಕು. ಆದ್ರೆ ಇವನ್ನ ಹೀಗೆ ನೋಡಕ್ಕಾಗ್ತಿಲ್ಲ. ಹೌದು, ನನ್ನ ಮಗ ವೀಲ್ ಚೇರ್ಗೆ ಸೀಮಿತ ಆಗೋಗಿದ್ದೀನಲ್ಲ ಅನ್ನೋದಕ್ಕಿಂತ ಅರ್ಥ ಆಗದೆ ಇರೋ ನಿನ್ನಂತ ಹೆಂಡತಿ ಸಿಕ್ಕಿದಳಲ್ಲ ಅಂತ ದುಃಖ ಪಡ್ತಾ ಇದ್ದಾನೆ. ದೊಡ್ಡೋರ್ ಮಾತಿಗೆ ಬೆಲೆ ಕೊಡಲ್ಲ, ಗಂಡನ್ನ ನೋಡ್ಕೊಳಲ್ಲ. ದಿನ ದಿನ ಕಳ್ದ ಹಾಗೆ ಸಂಸ್ಕಾರ ಕಳ್ಕೊಂಡು ಯಾಕೆ ಹೀಗೆ ಬದುಕ್ತಾ ಇದ್ಯಾ? ಸಾಕ್ ನಿಲ್ಲಿಸ್ತೀರಾ? ಯಾವಾಗ ನೋಡಿದ್ರು ಇದೇ ಗೋಳು. ಅಷ್ಟಕ್ಕೂ ನನ್ನ ಬಗ್ಗೆ ಯಾರು ಯೋಚಿಸ್ತೀರಾ ಅಂತ ನಾನ್ ಬೇರೆಯವ್ರ ಬಗ್ಗೆ ಯೋಚಿಸ್ಬೇಕು? ಎಲ್ಲದನ್ನು ಬಿಟ್ಟು ಎಲ್ಲ ಆಸೆನೂ ಸಾಯಿಸಿ ಬದುಕ್ತಿದ್ರೆ ನೀವುಗಳ ಅಯ್ಯೋ ಅನ್ನೋದು ಹಾಗಿರ್ಲಿ, ನೆಮ್ಮದಿಯಿಂದ ಒಂದ್ ಕಪ್ ಕಾಫಿ ಕೂಡ ಕುಡಿಯೋಕ್ ಬಿಡೋದಿಲ್ಲ.